ರಚನೆ ನಾನೇ, ಏನು ಶಾಲೆ, ಡೈರೆಕ್ಷನ್ ನಾನೇ, ಏನು ಶಾಲೆ. ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋದ್ರಾ? ಸಂತೋಷ. ಏನು ಮಕ್ಕಳು ಶಾಲೆಗೆ ಹೋದ್ರಂತೆ ಕಣೆ. ಮತ್ತೆ ಮಕ್ಕಳು ನಮ್ಮ ಮನೆ ಮುಂದ ಹೋಗ್ತಾರೆ, ನಿಂದ ಹೋಗಲ್ಲ. ಏನು ಅನ್ಕೊಂಡಿದ್ಯಾ? ಮದುವೆ ಆಗಿ 5 ವರ್ಷ ಆಯ್ತು, ಒಂದು ಮಗುನ ಹೊಟ್ಟೆಲಿ ಹುಟ್ಟಲಿಲ್ಲ ಕಣೆ. ಬೇಕಾದಂತಹ ದಾನ ಧರ್ಮ ಎಲ್ಲ ಮಾಡಿದೆ, ಎಲ್ಲ ಮಕ್ಕಳಿಗೂ ಶಾಲೆ ಸೇರಿಸಿದೆ. ಇಂದಲ್ಲ ನಾಳೆ ನನ್ನ ಹೊಟ್ಟೆನಲ್ಲಿ ಒಂದು ಮಗು ಹುಟ್ಟುತ್ತೆ ಅಂತ. ನೀನು ಗೊತ್ತಾ ಒಂದು ವಿಷಯ? ಕೃಷ್ಣ ಪರಮಾತ್ಮ ಮೊರೆ ಹೋಗ್ತೀನಿ. ಪ್ರತಿ ವರ್ಷ ಗೋಕುಲ ಸಿದ್ಧಿ ಮಾಡಿ ಎಲ್ಲ ಮಕ್ಕಳಿಗೂ ರಾಧಾ ಕೃಷ್ಣನ ಬಟ್ಟೆಗಳನ್ನ ಹಾಕಿ ಆನಂದಿಸ್ತೀನಿ ಕಣೆ. ನೀನೇ ಗೊತ್ತಿಲ್ಲ, ನನಗೆ ಅದೇನಿಲ್ಲ ಗೊತ್ತಿಲ್ಲ. ನಾನು ಊರಲ್ಲಿರೋದನ್ನ ನನ್ನ ತಂದೆ ತಾಯಿ ಅಕ್ಕ ತಂಗಿ ತರ ನೋಡ್ತೀನಿ, ಅವ್ರ ಮಕ್ಕಳೆಲ್ಲ ನನ್ನ ಮಕ್ಕಳ ತರ ನೋಡ್ತೀನಿ. ಎಷ್ಟು ಸಂತೋಷ ಪಡ್ತಿತ್ತು. ನನ್ನ ಗಂಡ ಮಾಡೋ ಕರ್ಮದಿಂದ ಇನ್ನು ನನ್ನ ಹೊಟ್ಟೆನ ಒಂದು ಮಗು ಹುಟ್ಟಿಲ್ಲ ಕಣೆ. ಈ ಭಗವಂತನೇ ನಮಗೆ ಗೊತ್ತಾ, ಇಷ್ಟು ವರ್ಷ ಬಂದಿದ್ದೀನಿ, ಆದ್ರೂ ಈಗ ದೇವರು ನನಗೆ ಇನ್ನೂ ಕರುಣೆ ಇಲ್ವಲ್ಲ. ನನ್ನ ಗಂಡ ಏನು ಗೊತ್ತಾ, ನಾನು ತಂದೆ ತಾಯಿಗಳ ಪ್ರೀತಿ ಮಾಡಿದಾಗ ಎಷ್ಟು ಸಂತೋಷ ಆಗುತ್ತೆ. ಆದ್ರೆ ಅವರು ಅವ್ರ ತಂದೆ ತಾಯಿನ ಮನೆಯಿಂದ ಆಚೆ ಹಾಕಿದ್ದಾರೆ. ಅವ್ರ ಶಾಪನೆ ಕಡೆ ನಮಗೆ ತಡ್ತಾ ಇರೋದು, ಅವ್ರ ಶಾಪನೆ ನನಗೆ ತಡ್ತಾ ಇರೋದು. ಎಲ್ಲ ನೀನೇ ತಂದೆ, ನೀನೇ ನನ್ನ ಸರ್ವಸ್ವ ಭಗವಂತ. ಇನ್ನು ಮುಂದೆನಾದ್ರೂ ಕಷ್ಟನೆಲ್ಲ ದೂರ ಮಾಡಿ ನನ್ನ ಮಡಿಲೇನೋ ತುಂಬ ಥರ ಒಂದು ಕಂದನ ಕರುಣಿಸುತ್ತದೆ, ಒಂದು ಮಗುನ ಕರುಣಿಸು. ದೇವ್ರ ಸನ್ನಿಧಾನಕ್ಕೋಸ್ಕರ ಅವ್ರಿಗೆ ಇಷ್ಟವಾಗಿದ್ದ ಅವಲಕ್ಕಿ ಪ್ರಸಾದ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಬಂದ್ಬಿಡಿ. ಖಂಡಿತವಾಗಿ ಅಮ್ಮ. ಪರಮಾತ್ಮ, ಇದು ನನ್ನ ಬೇಡಿಕೆ ಅನ್ಕೊಂಬೇಡ, ನನ್ನ ನಿರ್ಧಾರ. ಈ ಸರಿ ನಿರ್ಧಾರದ ಪುಟ್ಟ ಬಾರ ಕೃಷ್ಣ ನನ್ನ ಮಡಿಲು ತುಂಬಬೇಕಪ್ಪ. ಈ ಸರಿ ಗೋಕುಲಾಷ್ಟಮಿಯಲ್ಲಿ ನನ್ನ ಮಗು ಸಿಗುತ್ತೆ. ಖಂಡಿತ ಸತ್ಯವಾಗ್ಲು ಹೋಗಿ ಬರ್ತೀನಮ್ಮ, ಹೋಗಿ ಬರ್ತೀನಿ. ಮನೆಯಲ್ಲೆಲ್ಲ ಚೆನ್ನಾಗಿದ್ದೀರಾ? ನನಗೆಲ್ಲ ಕೊಟ್ಟೆ, ನಾನು ಹೇಳಿದ್ದೆಲ್ಲ ಕೊಟ್ಟೆ. ನನಗೆ ಡಾಕ್ಟರ್ ಮಾಡಿದೆ, ಡೈರೆಕ್ಟರ್ ಮಾಡಿದೆ, ನನ್ನ ಮಗನ PhD ಡಿಗ್ರಿ ಕೊಟ್ಟೆ. ಅವನು ಮಲೇಷ್ಯಾದಲ್ಲೂ ಅವನಿಗೆ ಕೆಲಸ ಕೊಟ್ಟು ಅದನ್ನೊಂದು ನನಗೆ ಸ್ವರ್ತನೆ ಮಾಡಿಬಿಟ್ಟೆ. ನನ್ನ ಮಗನ ಇಲ್ಲಿ ಬರಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಗ ಜೊತೆ ನನ್ನ ಜೊತೆ ಜೀವನ ಮಾಡಬೇಕು, ನಾನು ಅವರೆಲ್ಲ ಖುಷಿಯಾಗಿ ಇರಬೇಕು. ಅದೊಂದೇ ಬರುತ್ತೆ. ಅದೊಂದು ಹೀರೆ ಸುಳ್ತಾರೆ. ಹಿಂದಿನೇ ನಮಗೆ ಸಿಗುತ್ತೆ ಅದೊಂದು ವೀರಸಪ್ಪ. ನನ್ನ ತುಂಬ ಬೆಳೀತಾರೆ. ದೇವ ಬೇಡ್ಕೊಂಡಿದ್ದೀರಾ? ಖಂಡಿತ ದೇವ ನಿಮ್ಮ ಕೋರಿಕೆನ ಈಡೇರಿಸ್ತಾರೆ. ಬೇಡಿಕೆ ಈಡೇರಿಸ್ತಾರೆ. ಎಲ್ಲ ನಿಂತೆಪ್ಪ, ನೀನೇ ನನ್ನ ಕಾಪಾಡಬೇಕು ತಂದೆ. ಇದನ್ನ 65 ವರ್ಷದಿಂದ
ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಆದ್ರೆ ನೀನ್ ಮಾತ್ರ ನನ್ನ ಮಾತು ಕಿವಿಗೆ ಹಾಕೊಂತ ಇಲ್ಲ. ಯಾಕೆ ಯಾಕೆ ಪರಮಾತ್ಮ, ನನ್ನ ಕಷ್ಟ ನಿನಗೆ ಕಾಣಿಸ್ತಾ ಇಲ್ವಾ? ನನ್ನ ಕಣ್ಣೀರಿನ ದಾರೆ ನೀನು ನೋಡ್ತಾ ಇಲ್ವಾ? ನೀನೆಲ್ಲಿ ನೋಡ್ತೀಯಾ? ನಮ್ಮಂತವ್ರು ನೀನ್ ನೋಡಲ್ಲ. ನೋಡೋದಕ್ಕೆ ನಿನಗೆ ಸಮಯ ಇಲ್ಲಿದೆ. ಎಲ್ಲರೂ ಜೋರಾಗಿ ಬಂದು ನಿನ್ ಸೇವೆ ಮಾಡಿ ದೊಡ್ಡ ದೊಡ್ಡ ಹಾಕಿ ಊರಾಗ ಅಲಂಕಾರ ಮಾಡ್ತಾರಲ್ಲ, ಅಂತೇಳಿಗೆ ನೀನು ಮನೆಯೋದು. ಅಂತ ಬಡಪಾಯಿಗೆ ನೀನೆಲ್ಲಿ ಕರುಣೆ ತೋರಿಸ್ತೀಯ? ನೀನೆಲ್ಲಿ ಕರುಣೆ ತೋರಿಸ್ತೀಯ? ಇಷ್ಟಕ್ಕೂ ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ವಾರ ವಾರ ಉಪವಾಸ ಇದ್ದು ಮಾಡ್ತೀನಿ. ಮಂಗಳವಾರ, ಶುಕ್ರವಾರ, ಭಾನುವಾರ, ಯಾವ ವಾರನೂ ಅನ್ಕೊಂಡ್ರೆ ದಿನಕ್ಕೆ ಒಂದೇ ಒಂದು ಸರಿ ಊಟ ಮಾಡ್ತೀನಿ. 2 ಹೊತ್ತು ಉಪವಾಸ ಮಾಡ್ತೀನಿ. ಹುಣ್ಣಿಮೆ ಅಮಾವಾಸ್ಯೆ ಅಂತ ಬಂದಾಗ ಪೂರ್ತಿ ದಿನ ಉಪವಾಸ ಮಾಡ್ತೀನಿ. ಪರಮಾತ್ಮ ಆದರೂ ನೀನು ನನ್ನ ಕಡೆ ದಯೆ ತೋರಿಸ್ತಿಲ್ಲ. ನನ್ನ ಕಡೆ ದಯೆ ತೋರಿಸ್ತಾನೆ ಇಲ್ಲ. ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿದ್ರು. ನಾನು ಮಾಡ್ತೇನೆ, ಸೇವೆ ಮಾಡ್ಕೊಂಡೇ ಬಂದಿದ್ದೀನಿ. ಆದ್ರೆ ನನ್ನ ಕಣ್ಣಲ್ಲಿ ಕೇಳಿಸ್ತಿಲ್ಲ. ಯಾವಾಗ ಕೇಳಿಸುತ್ತೆ? ನನ್ನ ಗಂಡ ಸಾಯೋವರೆಗೂ ನಿನ್ ಸೇವೆನೇ ಮಾಡಿದ್ದ. ನನ್ನ ಮಕ್ಕಳು ನಾನು ಹೇಳ್ತಾರನೇ ಪಠನೆ ಮಾಡ್ತಿದ್ರು. ಪರಮಾತ್ಮ ಕೊನೆಗೆ ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ ಯಾವ ಸಂಜೆ ಇಲ್ಲ. ನಿನ್ನ ದೇವಸ್ಥಾನ ಹೋಗ್ಬೇಕಾದ್ರೆ ಅವ್ರ ಜೀವನ ತಗೊಂಡಲ್ಲ. ಇದು ನ್ಯಾಯನ? ನಿನಗೆ ಇದು ಧರ್ಮನ? ಯಾರಲ್ಲಿ ಹೇಳ್ಕೊಂಡೆ ನನ್ನ ಕಷ್ಟ? ಯಾರತ್ರ ಹೇಳ್ಕೊಂಡೆ ನನ್ನ ವೇದನೆ? ಬೆಳಿಗ್ಗೆ ಆದ್ರೆ ಸಂಜೆ ಆದ್ರೆ ನಿನ್ನ ದೇವಸ್ಥಾನಕ್ಕೆ, ನಿನ್ನ ಸನ್ನಿಧಿಗೆ ಬರ್ತೀನಿ. ಆದರೂ ನನ್ನೇ ವೇದನೆ ನೀನು ಕೇಳಿಸ್ಕೊತಾ ಇಲ್ಲ. ನೀನು ಏನಾದ್ರೂ ಮಾಡು, ನೋಡು ನನಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಎದ್ದು ಹೋಗಲ್ಲ. ಎಷ್ಟು ಕೂಗಾಡಿ, ಎಷ್ಟು ಮಾತಾಡಿ ನನಗೆ ನೋವಾಗ್ಬೇಕು ಇವತ್ತು. ಈ ಕಲ್ಲು ಮೂತಿ ಎಲ್ಲಿ ಅರ್ಥ ಆಗುತ್ತೆ? ಅರ್ಥ ಆಗಲ್ಲ. ಪೂಜಾರೆ, ನೀವು ಇಲ್ಲಿ ಪೂಜೆ ಬಂದಾಗಿಂದ ನನ್ನನ್ನು ನೋಡ್ತಾ ಇದ್ದೀರ. ನನ್ನಂತ ಮಕ್ಕಳು ಎಷ್ಟು ಜನ ನೋಡಿದೀಯ? ಎಷ್ಟು ಜನ ಕೂಲಿ ಮಾಡ್ತಿದ್ರು, ಇವತ್ತು ಬಂದೆ ಮಾಡ್ಕೊಂಡಿದ್ದಾರೆ. ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಅಷ್ಟೇ ಯಾಕೆ, ಅಲ್ಲಿ ಇಲ್ಲಿಂದ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಏನ್ ತಪ್ಪು ಮಾಡಿದ್ದೀನಿ? ಪೂಜಾರೆ, ಪರಮಾತ್ಮ ಪರೀಕ್ಷೆ ಮಾಡ್ತಾನೆ, ಎಲ್ಲರೂ ಒಳ್ಳೇದು ಮಾಡ್ತಾನೆ. ಸಮಾಧಾನ, ಎಷ್ಟು ಪರೀಕ್ಷೆ? ಸಮಾಧಾನ ಮಾಡ್ಕೊಳ್ಳಿ. ಎಷ್ಟು ಪರೀಕ್ಷೆ? ಮಂಗಳಾರತಿ ನನಗೀಗಾದ್ರೂ ಮುಕ್ತಿ ಕೊಡಪ್ಪ, ಮುಕ್ತಿ ಕೊಡು. ಒಳ್ಳೇದಾಗುತ್ತೆ. ಎಲ್ಲರೂ ಮಾಡ್ತಾನೆ. ನನಗೆ ಒಂದು ಗೊತ್ತಾಗ್ತಿಲ್ಲ. ನೋಡೋಣ, ಇನ್ನೂ ನನ್ನ ಧೈರ್ಯ ಕಳ್ಕೊಳ್ಳಲ್ಲ. ನನ್ನ ಜೀವನದಲ್ಲಿ ಪ್ರಾಣ ಇರೋವರೆಗೂ ನಿನ್ನ ಪಾದ ಸೇವೆ ಮಾಡ್ತಾನೆ ಇರ್ತೀನಿ ಸ್ವಾಮಿ. ನಿನಗೆ ಯಾವ ಕರುಣೆ ತೋರಿಸುತ್ತೋ ಕರುಣೆ ತೋರಿಸಿ
ಅವ್ರಿಗೆ ಮತ ಎಲ್ಲ ಕೊಟ್ಟಿದ್ದೆ, ಏನಿಲ್ಲ ನನ್ನ ಮಗನಿಗೆ ಒಳ್ಳೆ ಕಡೆ ಒಂದು ಹೇಳ್ತಾ ಇದ್ವಿ ಕೇಳ್ತಾ ಇದ್ವಿ ಅಂದರೆ ಆಶೀರ್ವದಿಸಿ. ರಕ್ಷಣೆ ಆಗಿ ಹೋದ್ರೆ ನನ್ನ ಹೊಟ್ಟೆ ತಿನ್ನೋದು ಯಾಕೆ? ನೋಡಿ ಇವಾಗ ನೀವು ನೋಡಿದಂಗೆ ಎಷ್ಟು ಕಷ್ಟ ಇತ್ತಲ್ಲ. ಮೋದಿಯವರು ಎಷ್ಟು ಒಳ್ಳೇದು ಮಾಡಿದ್ರಲ್ಲ, ಮೆಟ್ರೋ ಮಾಡಿದ್ರೆ ಜನರು ಎಷ್ಟು ಅನುಕೂಲ ಆಗ. ಇವಾಗೆಲ್ಲ ಎಲ್ಲನೂ ಹೋದ್ರೆ ಬಸ್ಸಲ್ಲಿ ಹೋದ್ರೆ ಒಂದು ಜಾಗಕ್ಕೆ ಹೋಗ್ಬೇಕು ಅಂದರೆ ಇನ್ನೂ ಹೋಗೋಷ್ಟು ಟೈಮ್ ಆಗುತ್ತೆ. ಮೆಟ್ರೋ ಆಗಿರೋದ್ರಿಂದ ನೋಡಿ ಇವಾಗ ಯಕ್ಷಗಾನ ಹೋದರೆ ಒಂದು ಅರ್ಧ ಅವರಿಗೆ ನಾವು ಇದು ಹೋಗ್ತೀವಿ, ಹೊರಗುಂಟೆ ಮಳೆ ಅಲ್ಲೆಲ್ಲ ಹೋಗ್ತೀವಿ. ಮುಂಚೆ ಟ್ರಾಫಿಕ್ ಜಾಮ್ ಎಷ್ಟು ಒಳ್ಳೇದು ಮಾಡಿದ್ದಾರಲ್ವ. ಆಮೇಲೆ ಸ್ಕೂಲ್ಗಳಲ್ಲಿ ನೋಡಿ, ಮುಂಚೆ ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಬೆಲೆನೇ ಕೊಡಲ್ಲ, ಚೆನ್ನಾಗಿ ಓದಿಸಲ್ಲ ಅನ್ಕೋತಾರೆ. ಆಗಿನ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲ್ ಓದೋರು ಎಂತೆಂಥ ಕೆಲಸದಲ್ಲಿದ್ದಾರಲ್ವ. ಇವಾಗ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಮಕ್ಕಳು ನಡೆಯೋದೇ ಇಟ್ಕೊತೆ. ಮನೆ ಹತ್ರ ಬಸ್ ಬರುತ್ತೆ, ವ್ಯಾನ್ ಬುಕ್ ಮಾಡ್ಕೊತಾರೆ, ಮನೆ ಹತ್ರ ಬರುತ್ತೆ, ಮನೆ ಹತ್ರ ಬರ್ತಾರೆ, ಸ್ಕೂಲ್ ಗೊತ್ತಾಗ್ತಾರೆ. ಏನು ಗೊತ್ತಾಗಲ್ಲ, ಸುಮ್ಮನೆ ಗೊತ್ತಾಗಲ್ಲ. ಮಕ್ಕಳಿಗೆ ಈಗಿನ ಕಾಲ ಮಕ್ಕಳಿಗೆ ರಾಗಿ ಏನು ಬರುತ್ತೆ ಗೊತ್ತಿಲ್ಲ, ಅಕ್ಕಿ ಏನು ಬರುತ್ತೆ ಗೊತ್ತಿಲ್ಲ, ಅಕ್ಕಿ ಏನು ಬರುತ್ತೆ ಅಕ್ಕಿ ಸಿಗುತ್ತೆ ಅಲ್ವಾ. ಎಲ್ಲ ಗೊತ್ತಿದೆ ಮಕ್ಕಳಿಗೆ. ಭತ್ತ ಬೆಳೀತಾರೆ, ಭತ್ತದ ರೈತ ಕಷ್ಟಪಡೋದು, ರೈತರೇ ಆಗಲ್ಲ ಅಂತ ಹೇಳಿದ್ರೆ ದುಡ್ಡು ಕೊಡ್ಬೋದು. ಅಕ್ಕಿ ಬಂದು ತಾನೇ ಎಲ್ಲಿಂದ ಕೊಡೋದಷ್ಟೇ. ಭಗವಂತ ಮಳೆ ಬೆಳೆ ಚೆನ್ನಾಗಿ ಮಾಡಿ, ಎಲ್ಲ ಬೆಳೆ ಚೆನ್ನಾಗಿ ಬಂದು ಎಲ್ಲ ಸುಖವಾಗಿ ಮಾಡಿ. ಕಲ್ಲಾಗಬೇಡಪ್ಪ, ಎಷ್ಟು ಕಷ್ಟ ನೋಡೋದು. ಅದೇ ನಿಮಗೆಲ್ಲ ಗೊತ್ತಲ್ವಾ ಹಿಂಗಿದೆ ಅಂತ. ಸರ್ಕಾರ ನಮಗೆ ಎಷ್ಟು ಒಳ್ಳೇದು ಮಾಡೋದು. ಈಗ ನೋಡಿ, ಈಗ ಸಿದ್ದರಾಮಯ್ಯ ಬಂದಿರೋದ್ರಿಂದ ಏನೇನೋ ಸ್ವಲ್ಪ ನಡೆಸಿಕೊಟ್ಟಿದ್ದಾರೆ. ಫ್ರೀ ಕರೆಂಟ್ ಬಿಲ್ ಮಾಡಿದ್ದಾರೆ, ಫ್ರೀ ಬಸ್ ಮಾಡಿದ್ದಾರೆ. ಅದೇ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಲೇಡೀಸ್ಗಳು ಯಾವ ದೇವಸ್ಥಾನ ನೋಡಿದ್ರು ಲೇಡೀಸ್ ಕೊಟ್ಟಿರ್ತಾರೆ ಫ್ರೀ ಅಂತ. ಅವರು ಇದು ಮಾತ್ರ ಮಾಡಬೇಕು, KSRTC ಮಾಡಬಾರ್ದಿತ್ತು. ಗೌರ್ಮೆಂಟ್ಗೂ ಲಾಸು. ಎಲ್ಲರೂ ಯಾವ ಬಸ್ಸನ್ನು ಬರೀ 80% ಹೆಂಗಸರೇ ಇರ್ತಾರೆ. ಒಂಥರ ಒಳ್ಳೆ ಮಾಡಿದ್ರೆ ಅದೊಂದು ಎಲ್ಲರಿಗೂ ಕಾಪಾಡೋಕ್ಕಾಗತ್ತೆ. ಚೆನ್ನಾಗಿದ್ದಾರಾ? ಎಲ್ಲ ತಿಳ್ಕೊಂಡು ಹೋಗಿದ್ರೆ ಇಲ್ಲ ಇದೆ ಕಂಟಿನ್ಯೂ ಪ್ರಜೆಗಳನ್ನ ನೋಡಕ್ ಹೋಗಿದ್ದಾರೆ. ಯಾವ ಪ್ರಜೆಗಳನ್ನ ನೋಡಕ್ ಹೋಗಿದ್ದಾನೆ? ನಾನು
ಮಿಸ್ಟರ್ ಸತಾಸ್. ರುಕ್ಮಿಣಿ 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 ಅಪ್ಪ,